ನಮಸ್ಕಾರ. ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ, ಮೇಲಿನ ಮನೆ. ಫ್ರೋಜನ್ ಶೋಲ್ಡರ್ ಅಂತ ಆಗತ್ತೆ ಕೆಲವರಿಗೆ. ನಿಮ್ಗೂ ಗೊತ್ತಿರ್ಬೋದು. ಈ ಕೈನ ಇಷ್ಟಕ್ಕಿಂತ ಮೇಲೆ ಎತ್ತಲಿಕ್ಕೆ ಆಗೋದಿಲ್ಲ. ಈ ಕಡೆ ಕೈ ಯಾವ ತರ ಎಲ್ಲ ಕಡೆಗೂ ಆಗ್ಬೋದು. ಇಲ್ಲಿ ಎತ್ತಲಿಕ್ಕೆ ಆಗೋದಿಲ್ಲ, ಹಿಡ್ಕೊಂಡಿರತ್ತೆ. ತುಂಬಾ ನೋವಾಗುತ್ತೆ, ಮೇಲೆ ಎತ್ತಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಹಿಂಗೆಲ್ಲ ಹಿಂಗ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ಎಷ್ಟೋ ಜನಕ್ಕೆ ತಲೆ ಬಚ್ಕೊಂಡು ಜಡೆ ಹಾಕೊಳ್ಳಿಕ್ಕೆ ಆಗೋದಿಲ್ಲ. ಬ್ಲೌಸ್ ಹಾಕೊಳ್ಳೋದು ಕಷ್ಟ ಲೇಡೀಸ್, ಕೆಲವರಿಗೆ ಜೆಂಟ್ಸಿಗೆ ಶರ್ಟ್ ಹಾಕೊಳ್ಳೋದು ಕಷ್ಟ. ಅಂದ್ರೆ ಅಷ್ಟು ನೋವಾಗ್ತಾ ಇರುತ್ತೆ, ಮೂಮೆಂಟೇ ಆಗೋದಿಲ್ಲ, ಹಿಡ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೆ ನಾವು ಒಂದೇ ಒಂದು ಕಲರ್ನ ಉಪಯೋಗಿಸ್ತೀವಿ. ಯಾಕೆ ಅಲ್ಲಿ ಹಿಡ್ಕೊಂಡಿರುತ್ತೆ ಅಂತಂದ್ರೆ, ಅಲ್ಲಿ ಹಿಡ್ಕೊಂಡಿದ್ದನ್ನ ನಾವು ಬಿಡಿಸ್ಬೇಕು ಅಂತಂದ್ರೆ ನಾವು ಪೃಥ್ವಿತತ್ವವನ್ನ ಕಡಿಮೆ ಮಾಡ್ಬೇಕು. ಎಲ್ಲೋ ಕಲರು ಪೃಥ್ವಿತತ್ವನ ಜಾಸ್ತಿ ಮಾಡುತ್ತೆ. ನಾವು ಆರೆಂಜ್ ಕಲರ್ ಹಾಕಿದಾಗ ಪೃಥ್ವಿತತ್ವ ಕಡಿಮೆ ಆಗುತ್ತೆ. ಪೃಥ್ವಿತತ್ವ ಅಂದ್ರೆ ಏನು? ಎಲ್ಲರನ್ನು ಹಿಡಿದಿಟ್ಕೊಳತ್ತೆ. ಪೃಥ್ವಿತತ್ವನ ಕಡಿಮೆ ಮಾಡಿದಾಗ ಅದು ಬಿಟ್ಕೊಳತ್ತೆ, ಲೂಸ್ ಆಗತ್ತೆ. ಆಗ ನಾವು ಆರಾಮಾಗಿ ಕೈ ಎತ್ಬೋದು. ನೋಡಿ, ಈ ಆರೆಂಜ್ ಕಲರ್ ಅನ್ನ ನಾವು ಈ ಕೈನ, ಇದು ನಮ್ಮ ಕೈಯನ್ನ ಪ್ರತಿನಿಧಿಸೋದು, ಇದು ನಮ್ಮ ಕಾಲನ್ನ ಪ್ರತಿನಿಧಿಸುತ್ತೆ, ಇದು ನಮ್ಮ ತಲೆ, ಕಣ್ಣು, ಮೂಗು, ಗಂಟ್ಲು, ತಲೆ, ಇದು ಶ್ವಾಸಕೋಶವನ್ನ, ಇದು ಸ್ಟಮಕ್, ಇದು ಲಿವರು, ಇಲ್ಲಿ ಸಣ್ಣ ಕರಳು, ದೊಡ್ಡ ಕರಳು, ಇಲ್ಲಿ ಹೃದಯ. ಈ ತರ ನಮ್ಮ ಕೈಯಿನಲ್ಲಿ ನಮ್ಮ ಎಲ್ಲಾ ದೇಹದ ಅಂಗಾಂಗಗಳನ್ನು ಕೂಡ ಗುರುತಿಸಿ ಸುಜೋಕೋ ಥೆರಪಿ ಇದರಲ್ಲಿ ಗುರುತಿಸ್ತಾರೆ. ನಾನು ನಿಮ್ಗೆ ಪಿಕ್ಚರ್ ಅನ್ನು ತೋರಿಸ್ತಾ ಇದ್ದೀನಿ ನೋಡಿ. ನಿಮ್ಗೆ ಗೂಗಲ್ ಅಲ್ಲಿ ನೋಡಿದ್ರು ನಿಮ್ಗೆ ಸಿಗತ್ತೆ, ಎಲ್ಲಾ ಕಡೆಗೂ ಪಿಕ್ಚರ್ ಸಿಗುತ್ತೆ. ಆದ್ರೂ ಬೇಕಿದ್ರೆ ಇದನ್ನೇ ಪ್ರಿಂಟ್ ಮಾಡಿಟ್ಕೊಳ್ಳಿ. ನೀವು ಗೂಗಲ್ ನೋಡಿದ್ರು ಸಿಗುತ್ತೆ ನೋಡಿ. ಈ ತರ ಕೈನಲ್ಲಿ ಎಲ್ಲಾ ಅಂಗಾಂಗಗಳನ್ನು ಇದು ಮಾಡಿದ್ದಾರೆ ನೋಡಿ. ಇಲ್ಲಿ ಶ್ವಾಸಕೋಶ, ಲಂಗ್ಸ್, ಸಣ್ಣ ಕರಳು, ದೊಡ್ಡ ಕರಳು, ಲಿವರು, ಇವೆರಡು ಕಾಲು, ಇದೆರಡು ಕೈ, ಇಲ್ಲಿ ಕಣ್ಣು, ಮೂಗು, ಬಾಯಿ ಎಲ್ಲ ಮಾಡಿದ್ದಾರೆ. ನಾನು ಎಷ್ಟೋ ಜನಕ್ಕೆ ಟ್ರೀಟ್ಮೆಂಟ್ ಹೇಳುವಾಗ ಲಂಗ್ಸ್ ರಿಫ್ಲೆಕ್ಸ್ ಇಂಥ ಕಲರ್ ಹಚ್ಚಿ ಅಂತ ಹೇಳ್ತೀನಿ. ಪಾಪ ಎಷ್ಟೋ ಜನಕ್ಕೆ ಲಂಗ್ಸ್ ರಿಫ್ಲೆಕ್ಸ್ ಅಂದ್ರೆ ಯಾವುದು ಅಂತ ಗೊತ್ತಾಗೋಲ್ಲ. ಕೈನಲ್ಲಿ ಲಂಗ್ಸ್ ರಿಫ್ಲೆಕ್ಸ್ ಯಾವುದು ಅಂತ ಗೊತ್ತಾಗೋದಿಲ್ಲ. ನಾನು ಈಗ ತೋರಿಸಿದ್ದೀನಿ, ಕ್ಲೀನ್ ಆಗಿ ನೋಡ್ಕೊಳ್ಳಿ. ಈ ಪಿಕ್ಚರು ಇದೆ, ಗೂಗಲ್ ಅಲ್ಲಿ ನೋಡಿದ್ರು ನಿಮ್ಗೆ ಸಿಗತ್ತೆ. ಈ ಎರಡು ಬೆರಳಿದೆಯಲ್ಲ, ಇದು 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 ನಮ್ಮ ಕೈಯನ್ನ ಪ್ರತಿನಿಧಿಸುತ್ತೆ. ನಾವು ಹೀಗೆ ಇಟ್ಟೋಣ, ನಮ್ಮ ದೇಹ ಹೀಗೆ ಅಂತಂದ್ರೆ ಇದು ಬಲಗಾಲು, ಇದು ಎಡಗಾಲು, ಇದು ಬಲಗೈ, ಇದು ಎಡಗೈ. ಇದು ಎಡಗೈ ಆಗತ್ತೆ, ಇದು ಬಲಗೈ ಆಗತ್ತೆ. ನಿಮ್ಗೆ ಯಾವ ಕೈನಲ್ಲಿ ಫ್ರೋಜನ್ ಶೋಲ್ಡರ್ ಆಗಿದೆ, ಈಗ ಬಲಗೈಯಿಂದ ಬಲಗೈ ಹಚ್ಚಿ, ಎಡಗೈ ಆಗಿದ್ರೆ ಎಡಗೈ ಹಚ್ಚಿ. ಇದು ಬಲಗೈ ಆಗತ್ತೆ, ಇದು ಎಡಗೈ ಆಗತ್ತೆ. ಎಡಗೈ, ಇದು ಬಲಗೈ. ಈ ಬುಡಕ್ಕೆ ನೋಡಿ, ಇದು ಭುಜವನ್ನ ಪ್ರತಿನಿಧಿಸೋದು. ಇದು ಫುಲ್ ಕೈಯನ್ನ ತಗೊಂಡ್ರೆ ಇದು ಮೊಳಕೈ ಆಗತ್ತೆ, ಇದು ರಿಸ್ಟ್ ಆಗತ್ತೆ. ಇಲ್ಲೆಲ್ಲ ಬೆರಳುಗಳು. ಇಲ್ಲಿ ಶೋಲ್ಡರ್ ಹತ್ರ ನೀವು ಆರೆಂಜ್ ಕಲರ್ ಹಚ್ಬೋದು. ಈ ತರ ನೀವು ಆರೆಂಜ್ ಕಲರ್ ಹಚ್ಚಿದ್ರೆ ನಿಮ್ಗೆ ಒಂದು 2-3 ವಾರದಲ್ಲೇ ನಿಮ್ಗೆ ವಾಸಿ ಆಗತ್ತೆ. ಡೈಲಿ ಹಚ್ಚುತ್ತಾ ಬನ್ನಿ. ಹಗಲು ಹೊತ್ತು 4 ಗಂಟೆಗಳ ಕಾಲ ಹಚ್ಚಿ. ಹಗಲು ಹೊತ್ತು ಹಚ್ಚಿದ್ರೆ ಒಳ್ಳೇದು, ಯಾಕೆಂದ್ರೆ ಸೂರ್ಯನ ಕಿರಣ ಬಿದ್ದಾಗಲೇ ಇದು ಜಾಸ್ತಿ ಉತ್ತಮವಾದ ಫಲಿತಾಂಶವನ್ನು ಕೊಡೋದು. ಹಗಲು ಹೊತ್ತು ಹಚ್ಚಿ. ನಾವು ಕಲರ್ ನ್ಯೂಮರಾಲಜಿ ಹೋದಾಗ ಕಲ್ಲರ್ನಲ್ಲಿ ನಾವು ನಂಬರ್ಗಳನ್ನ ಬರಿತೀವಲ್ಲ, ಆವಾಗ ಮಾತ್ರ ಅದು ರಾತ್ರಿ ಕೂಡ ಬರಿಬೋದು. ಆ ನಂಬರ್ ಎಫೆಕ್ಟ್ ಆಗಿರುತ್ತೆ. ಕಲರ್ ಒಂದೇ ಅಲ್ಲ, ನಂಬರ್. ಅವಾಗ ಎಮರ್ಜೆನ್ಸಿ ಇದ್ದವು ರಾತ್ರಿ ಬರಿಬೋದು, ಹಗಲು ಹೊತ್ತಾದ್ರೆ ಇನ್ನೂ ಜಾಸ್ತಿ ಎಫೆಕ್ಟ್ ಇರುತ್ತೆ. ಅದು ಇಲ್ಲಿ ನಂಬರ್ ಎಲ್ಲ ಬರೆಯೋದು, ಬರೀ ಕಲರಿನ ಮೇಲೆ ನಾವು ಚಿಕಿತ್ಸೆ ಮಾಡೋದಕ್ಕಾಗಿ. ಇದು ಕಲರ್ ನಮಗೆ ಸೂರ್ಯನ ಕಿರಣ ಬಿದ್ದಾಗ ಚೆನ್ನಾಗಿ ಒಳ್ಳೆ ಫಲಿತಾಂಶ ಬರುತ್ತೆ. ನೀವು 2-3 ವಾರ ಹಚ್ಚೋದ್ರೊಳಗೆ ನಿಮ್ಮ ಶೋಲ್ಡರ್, ಫ್ರೋಜನ್ ಶೋಲ್ಡರ್ ಕಂಪ್ಲೀಟ್ ವಾಸಿ ಆಗತ್ತೆ. ನೀವು 4 ದಿವಸ ಹಚ್ಚೋದು ಹೊತ್ತಿಗೆ ನಿಮ್ಗೆ ನೋವು ಕಡಿಮೆ ಆಗಿ ಸ್ವಲ್ಪ ಎತ್ತಲಿಕ್ಕೆ ಬರುತ್ತೆ. ಇನ್ನೊಂದು ಸ್ವಲ್ಪ ದಿವಸ ಹಚ್ಚಿ, ಅದರಿಂದ ಸಂಪೂರ್ಣವಾಗಿ ನಿಮ್ಗೆ
ಫ್ರೋಜನ್ ಶೋಲ್ಡರ್ ವಾಸಿ ಆಗುತ್ತೆ. ಇದಕ್ಕೆ ನಾವು ಡಾಕ್ಟರ್ ಹತ್ರ ಹೋದ್ರೆ ಎಷ್ಟು ಒಂದು ತಿಂಗಳಾದ್ರೂ ಕೂಡ ಇದಕ್ಕೆ ಫಿಸಿಯೋಥೆರಪಿ ಮಾಡಿಸ್ಬೇಕು. ಇಲ್ಲಿ ಮಸಾಜ್ ಮಾಡ್ತಾರೆ, ಕರೆಂಟಿನ ಏನೋ ಒಂದು ಇದು ಮಾಡ್ಬಿಟ್ಟು ಮಾಡ್ತಾರೆ, ಆಯಿಂಟ್ಮೆಂಟ್ ಹಚ್ಚಿ ಮಸಾಜ್ ಮಾಡ್ತಾರೆ. ತುಂಬಾ ವಾಸಿ ಆಗತ್ತೆ, ಆಗೋದಿಲ್ಲ ಅಂತಿಲ್ಲ, ಅಲ್ಲೂ ವಾಸಿ ಆಗೋದಿದೆ. ಬಟ್ ತುಂಬಾ ಒಂದು ತಿಂಗಳಗಟ್ಲೆ ಹೋಗಿ ಡೈಲಿ 1 ಅವರ್ ಫಿಸಿಯೋಥೆರಪಿ ಮಾಡಿಸ್ಕೊಂಡ್ಬರ್ಬೇಕು. ತುಂಬಾ ದುಡ್ಡು ಖರ್ಚಾಗತ್ತೆ. ಇದಕ್ಕೇನೂ ಇಲ್ಲ, ಬರೇ ಒಂದು ಸ್ಕೆಚ್ ಪೆನ್ನು, 1-2 ಲೈನ್, ಇಷ್ಟರಿಂದನೇ ನಿಮ್ಗೆ ಏನೂ ಖರ್ಚಿಲ್ಲದೆ ಮನೆಯಲ್ಲೇ ಇದ್ಕೊಂಡು ಇದನ್ನ ಆರಾಮಾಗಿ ವಾಸಿ ಮಾಡ್ಕೊ. ನಿಮ್ಗೆ ಯಾರಿಗಾರು ಫ್ರೋಜನ್ ಶೋಲ್ಡರ್ ಆಗಿದ್ರೆ ಮಾಡ್ಕೊಳ್ಳಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹ ನೀಡಿ. ನಮಸ್ಕಾರ.